ಹೇಳೋ ವಿಚಾರ ನಿಮಗೆ ಸಿಲ್ಲಿ ಅನ್ನಿಸಬಹುದು, ಆದ್ರೆ ಇದು ಅತ್ಯಂತ ಗಂಭೀರ ಹಾಗೂ ತುಂಬಾನೇ ಪ್ರಮುಖವಾಗಿದೆ. ಅದೇನೆಂದ್ರೆ ನೀವು ದಿನನಿತ್ಯ ಪಾತ್ರೆ ತೊಳೆಯುವ ಸ್ಪಾಂಜ್ನಿಂದ ನ್ಯೂಮೇನಿಯಾ, ಕಿಡ್ನಿ ಸಮಸ್ಯೆ ಸೇರಿದಂತೆ ಇನ್ನಿತರ ಕಾಯಿಲೆಗಳು ಬರಬಹುದು. ಸಂಶೋಧನೆಯ ಪ್ರಕಾರ ಪಾತ್ರೆ ತೊಳೆಯುವ ಸ್ಪಾಂಜ್ನಲ್ಲಿ ಟಾಯ್ಲೆಟ್ಗಿಂತ ಹೆಚ್ಚಾಗಿ ಬ್ಯಾಕ್ಟೀರಿಯಾಗಳು ಇರುತ್ತವೆ. 1 ಕ್ಯೂಬಿಕ್ ಸೆಂಟಿಮೀಟರ್ನಲ್ಲಿ 54 ಬಿಲಿಯನ್ಗಿಂತ ಹೆಚ್ಚಾಗಿ ಬ್ಯಾಕ್ಟೀರಿಯಾ ಇರುತ್ತವೆ. ಈ ಬ್ಯಾಕ್ಟೀರಿಯಾಗಳು ನಾರ್ಮಲ್ ಆಗಿ ಸ್ಪಾಂಜ್ನಲ್ಲಿ ಅಂಟಿಕೊಂಡಿರುವ ವೇಸ್ಟ್ ಫುಡ್ನಿಂದ ಬರುತ್ತವೆ. ಈ ಸ್ಪಾಂಜ್ನ ಎಷ್ಟೇ ನೀಟಾಗಿ ತೊಳೆದಿದ್ರೂ ಕೂಡ ಬ್ಯಾಕ್ಟೀರಿಯಾಗಳು ಸ್ಪಾಂಜ್ನಿಂದ ಹೋಗೋದಿಲ್ಲ. ಬದಲಾಗಿ ಕೆಲವೇ ನಿಮಿಷಗಳಲ್ಲಿ ಡಬಲ್ ಟ್ರಿಬಲ್ ಆಗ್ತಾನೆ ಹೋಗುತ್ತೆ. ಸ್ಪಾಂಜ್ ಒಳಗಿನ ಈ ಡೆಡ್ಲಿ ಬ್ಯಾಕ್ಟೀರಿಯಾಗಳು ತೊಳೆದ ಪಾತ್ರೆಯೊಳಗೆ ಮತ್ತೆ ಸೇರಿ ಫುಡ್ ಪಾಯ್ಸನ್, ನ್ಯೂಮೇನಿಯಾ ಜೊತೆಗೆ ಕಿಡ್ನಿ ಫೇಲ್ಯೂರ್ ಸಮಸ್ಯೆಗಳನ್ನ ತರುತ್ತವೆ. ಹಾಗಾದ್ರೆ ಪ್ರತಿ ಬಾರಿ ಪಾತ್ರೆ ತೊಳೆಯುವಾಗ ಹೊಸ ಸ್ಪಾಂಜ್ ಯೂಸ್ ಮಾಡಬೇಕಾ ಅಂತ ನೀವು ಕೇಳಬಹುದು. ಹಾಗೇನಿಲ್ಲ. ಇದರ ಬದಲಾಗಿ ಪಾತ್ರೆ ತೊಳೆಯುವ ಮುಂಚೆ ಸ್ಪಾಂಜ್ನ ಬಿಸಿ ನೀರಲ್ಲಿ ಇಟ್ಟು ನಂತರ ಪಾತ್ರೆ ತೊಳೆಯುವುದು ಉತ್ತಮ. ಜೊತೆಗೆ ಪ್ರತಿ ತಿಂಗಳು ಸ್ಪಾಂಜ್ನ ಬದಲಾಯಿಸಿ ಸ್ಪಾಂಜ್ ಬದಲು ಬೇರೆ ವಸ್ತುಗಳಿಂದ ಪಾತ್ರೆ ತೊಳೆದ್ರೆ ಉತ್ತಮ.